ಅದರಿಂದ ಸುಖನೂ ಆಗ್ಬೋದು, ದುಃಖನೂ ಆಗ್ಬೋದು. ನಾನೀಗ ಒಂದು 2-3 ತಿಂಗಳು ಹೇಳಿದ್ದೆ, ಹೊರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ, ರಾಷ್ಟ್ರಗಳು ಮುಳುಗ್ತವೆ, ಬಾಂಬ್ ಸ್ಫೋಟ ಇದೆ, ಜನಜಂಗುಳಿ ಆಗ್ತದೆ, ಜನ ಸಾಯ್ತಾರೆ, ಆಮೇಲೆ ಯುದ್ಧ ಭೀತಿ ಇದೆ, 1-2 ಜನ ಪ್ರಧಾನಿಗಳು ಸಾಯ್ತಾರೆ. ವಸತಿ ಎಲ್ಲ ಹೇಳಿದ್ದಲ್ಲ, ಅದೆಲ್ಲ ನಡೆದೋಯ್ತಲ್ಲ ಅಲ್ಲಿ, ಅದು ಇನ್ನೂ ಮುಂದುವರಿತದೆ ಅದರಲ್ಲಿ. ಹೀಗಾಗಿ ಈ ಮುಂದೊಂದು ಹೇಳಿದ್ದೆ ನಾನು, ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು. ಎಲ್ಲರೂ ನಡೀತಾ ಇದೆ, ಇನ್ನೂ ನಡೀತಾ ಇದೆ. ಆದ್ದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ, ನೆಮ್ಮದಿಯನ್ನು ಕಳ್ಕೊಳ್ತಾನೆ, ಕೋಪಕ್ಕೆ ತುತ್ತಾಗ್ತಾನೆ, ಅವಘಡಗಳು ಅವನಿಗಿದ್ದೇ. ಅದಕ್ಕೆ ಯಾವುದೋ ಬೆಳಗ್ಗೆ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ, ಅಲ್ಲಿ ಒಂದು ಕೂತಾಗ ನಾನು ಕೋಡಿಮಠಕ್ಕೆ ಹೋಗಿದ್ದೆ, ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತ ಹೇಳಿದರು. ಮತ್ತಿನ್ನೂ ಸ್ವತಃ ಕಮ್ಮಿ ಮಾಡಿದೆಯಾ ಅಂದರು. ಉಮಾಪತಿ ಅಂತ ಟಿ ವಿನೇನು ಹೇಳ್ತಿದ್ದ, ದರ್ಶನ್ಗೆ ಅವನು ಗಲಾಟೆ ಆಗಿತ್ತಲ್ಲ, ಅವನು ನೀನು ಒಳ್ಳೆಯ ತಂದೆ ತಾಯಿ ಮಾತು ಕೇಳು ಅಂತ ಹೇಳಿದರು. ಈಗ ನಾನು ಭಾಳ ಸಾಹುಕಾರರಾಗಿದ್ದೀನಿ, ಅವನ ಜಗಳಕ್ಕೆ ಹೋಗ್ಬೇಕಾಯ್ತು, ಹೋಗಲಿಲ್ಲ ಅಂತಲೇ ಹೇಳ್ತಾ ಇದ್ದ ಟಿ ವಿನಲ್ಲಿ. ಹಾಗೆ ಮನುಷ್ಯನಿಗೆ ಕರೆಯದೇ ಬರುವವನು, ಬರೆಯದೇ ಓದುವನು, ಬರಿಗಾಲಲ್ಲಿ ನಡೆಯುವನು, ಕರೆಯದೇ ವಸ್ತ್ರದಾನ ಮಾಡಿದರು, ನಿಮಗೆಲ್ಲ ಸೇರಿಸಿದರು, ಪಾದ ಪೂಜೆ ಮಾಡಿದರು, ಗುರು ವಂದನೆ, ಲವ್ ಅಡ್ವೊಕೇಟು, ಆಧ್ಯಾತ್ಮಿಕವಾಗಿ ಅವನು ಸೇವೆ ಮಾಡಿದ. ಕರಿಬೇಕು, ಕರಿಬಾರ್ದು ಅಂತೇನಿಲ್ಲ. ಮತ್ತು ಕರೆದೇ ಬರೋನು ಯಾರು? ಕರೆಯದೇ ಬರುವವನ ಯಾರಪ್ಪ? ಯಾವಾಗ ನಮ್ಮಲ್ಲಿ ಬಂಡವಾಳ ಕಮ್ಮಿ ಆಗುತ್ತೆ, ತಕ್ಷಣ ಬರೋದೇ ಕೋಪ, ಸಡನ್ ಕೋಪ ಬಂದ್ಬಿಡುತ್ತೆ. ಕರೆಯದೇ ಬರುವವನ, ಬರೆಯದೇ ಓದುವನ, ಬರೆಯದೇ ಇಲ್ಲ, ಅವನು ಓದ್ತಾನೇ ಇರ್ತಾನೆ. ಯಾರು? ಕಣ್ಣು ಬರೆಯುತ್ತಾ? ಅದು ಓದುತ್ತೆ. ಬರಿಗಾಲಲ್ಲಿ ನಡೆಯುವನ, ಬರಿಗಾಲಾಗ ಕಳ್ಳ ಬರ್ತಾನೆ, ಬಾಕಿ ಜಬ್ಲಕ್ಕೆ ಆಗೋದಲ್ಲ. ಮತ್ತು ಯಾರು ಬರಿಗಾಲ ನಡೆಯುವನು? ಮನಸ್ಸು. ಒಳಗೆ ಮನಸ್ಸಿದೆಯಲ್ಲ, ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತಿದ್ದು ಮನಸ್ಸು. ಈ ಮೂರನ್ನು ನಿಯಂತ್ರಣ ಇಟ್ಕೊಂಡ್ರೆ ಮನುಷ್ಯ ಜನ್ಮ ಹುಟ್ಟಿಕ್ಕೂ ಸಾರ್ಥಕ ಆಗ್ತದೆ. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದು. ನೀರಿನಲ್ಲಿ 21 ಲಕ್ಷ, ಗಾಳಿಯಲ್ಲಿ 21 ಲಕ್ಷ, ಭೂಮಿಯಲ್ಲಿ 21 ಲಕ್ಷ, 21 ಲಕ್ಷ, 84 ಲಕ್ಷಗಳಿಂದ ಈ ಆತ್ಮ ಅನ್ನೋದು ಬಂದದೆ. ಕೋಟಿ 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 ವರ್ಷ ಆಯ್ತು ಮನುಷ್ಯ ಜನ್ಮ ಬರಬೇಕಾದ್ರೆ. ಗಾಯಿ, ಹದ್ದು ಕರಿತೀವಲ್ಲ, ಭೂಮಿಲಿ, ನೀರಿನಲ್ಲಿ ಈ ಆತ್ಮ ಬರುವಾಗ ಅದು ಏನಾಯಿತು? 84 ಲಕ್ಷ ಜೀವರಾಶಿಗಳಿಂದ ಕಡೆಯದಾಗಿ ಮಾನವ ಜನ್ಮಕ್ಕೆ ಬಂತು. ಇದು ಕಡೆಯ ಜನ್ಮ. ಅದಕ್ಕೆ ದಾಸರು ಹೇಳಿರು, ಮಾನವ ಜನ್ಮ ಹಾಳು ಮಾಡಿಕೊಳ್ರಪ್ಪ ಹುಚ್ಚಪ್ಪಗಳಿರ, ಇಂಥ ಜನ್ಮ ಸಿಕ್ಕಿತೇನ್ರಪ್ಪ ಅಂತ. ಈ ಮಾನವ ಜನ್ಮಕ್ಕೆ ಬಂದಾಗ ಭಗವಂತ ಇಟ್ಟ, ಕೋಪ ಇಟ್ಟ, ಆಸೆ ಇಟ್ಟ, ದ್ವೇಷ ಇಟ್ಟ, ಅಸೂಯೆ ಇಟ್ಟ, ಸಂತೋಷ ಇಟ್ಟ. ಇವೆಲ್ಲವನ್ನು ಗೆದ್ದು ನಂತಕ್ಕೆ ಬಂದ. ಇವರಾಗೆಲ್ಲ ಸೋತ್ರೆ ಮತ್ತೆ ಹಿಂದಕ್ಕೋಗೋದೆ ಕೋಟ್ಯಾನುಗಟ್ಟಲೆ. ಹಾಗಾಗಿ ಮನುಷ್ಯ ಜನ್ಮ ದೊಡ್ಡದು. ಈ ಜನ್ಮ ನಾವಿದ್ದಾಗ ಅರಿಷಡ್ವರ್ಗಳನ್ನು ಗೆಲ್ಲಬೇಕು. ಇವತ್ತು ನೋಡ್ತಾ ಇದ್ದಾರೆ ಗಲಾಟೆಗಳು, ದೊಂಬಿಗಳು, ಅವೇನು ಟಿ ವಿ ನೋಡೋಕ್ಕೆ ಆಗೋದಿಲ್ಲ. ಟಿ ವಿ